ಮಾಸ್ಟರ್ ಬೆಡ್ರೂಮ್ ಅಲ್ವಾ? ಹೌದು ಸರ್, ಇದು ಮಾಸ್ಟರ್ ಬೆಡ್ರೂಮು. ಸೊ ಇಲ್ಲೂ ಯೂನಿಕ್ ಆಗಿದೆ ಸರ್. ಏನು ಮಾಡಿದ್ದಾರೆ ಸರ್? ಸೊ ವಾರ್ಡ್ರೋಬ್ ಸರ್ ಡಿಫ್ರೆಂಟ್ ಆಗಿದೆ. ಲೈಕ್ ಕೆಳಗಡೆ ಡ್ರಾವರ್ಸ್ ಕೊಟ್ಟಿದ್ದೀವಿ. ಓಕೆ. ಅದ್ರ ಜೊತೆಗೆ ಇಲ್ಲಿ ತನಕ ಮಾತ್ರ ಸ್ಲೈಡಿಂಗ್ ಸರ್. ಓಕೆನಾ? ಇದಾದ್ಮೇಲೆ ಮತ್ತೆ ಓಪನಬಲ್ ಡೋರ್ಸ್. ಓಕೆ. ಓಪನ್ ಶಟರ್ಸ್. ಇದು ಹ್ಯಾಂಡಲ್ಲೆಸ್. ಸೊ ಇಲ್ಲಿ ಗ್ರೂಪ್ ಕೊಟ್ಟಿದ್ದೀವಿ. ಇಲ್ಲ ಹ್ಯಾಂಡಲ್ಲೆಸ್ ಸರ್. ಕಾನ್ಸೆಪ್ಟ್ ಹ್ಯಾಂಡಲ್ಲೆಸ್. ಓಕೆ. ಮತ್ತೆ ಕಲರ್ ಫುಲ್ ಸಿಂಗಲ್ ಕಲರ್ ಕಾನ್ಸೆಪ್ಟ್. ಇವಾಗ ಆ ರೂಮಲ್ಲಿ ಡಾರ್ಕ್ ಕಲರ್ ಯೂಸ್ ಮಾಡಿದೀವಿ. ಇಲ್ಲಿ ಲೈಟ್ ಕಲರ್ ಸೂಪರ್ ಮ್ಯಾಟ್. ಒಂಥರ ಇದು ಸ್ಟೋನ್ ಫಿನಿಶ್. ಹೌದು. ಸ್ಟೋನ್ ಅಂಡ್ ಮಾರ್ಬಲ್ ತರ ಬರುತ್ತೆ ಇದು ಆಕ್ಚುಲಿ. ಓಕೆ. ಸೊ ಇದು ಅಷ್ಟೇ ಸರ್. ಒಳಗಡೆ ಫುಲ್ ಡ್ರಾ ಕೊಟ್ಟಿದ್ದೀವಿ. ಓಕೆ. ಅದಾದ್ಮೇಲೆ ಇದು 180 ಡಿಗ್ರಿ ಓಪನ್ ಆಗುತ್ತೆ ಸರ್. ಸೊ ಇಲ್ಲಿ 180 ಡಿಗ್ರಿ ಇಂಚಸ್ ಹಾಕಿದ್ದೀರಲ್ವಾ? ಹೌದು ಸರ್. ನೋಡಿ ಚಿಕ್ಕದು 180 ಡಿಗ್ರಿ ಇಂಚಸ್ ಅಂತ ಹೇಳ್ತಾರೆ. ಸೊ ಇದು ಕಂಪ್ಲೀಟ್ ಕಾರ್ನರ್ ಅನ್ನು ನಾವು ಯೂಸ್ ಮಾಡಬಹುದು. ಹೌದು. ಓಕೆ. ಸೊ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಲಾಫ್ಟ್ ಇಲ್ಲಿ ತನಕ ಮಾತ್ರ ಇದೆ ಸರ್. ಸೊ ಇಷ್ಟೇ ಲಾಫ್ಟ್ ಅಷ್ಟೇ. ಹೌದು. ಸೊ ಇದು ಎರಡು ಕಾನ್ಸೆಪ್ಟ್ ಕವರ್ ಮಾಡ್ಬಿಟ್ಟಿದೀವಿ. ಸ್ವಿಂಗ್ ಡೋಸು ಮಾಡಿದೀವಿ, ಸ್ಲೈಡಿಂಗ್ ಡೋಸು ಮಾಡಿದೀವಿ. ಒಂದರಲ್ಲೇ ಎರಡು ಬರುತ್ತಲ್ವಾ? ಒಂದರಲ್ಲೇ ಎರಡು ಬರುತ್ತೆ. ಈ ಕಡೆಯಿಂದ ಮತ್ತೆ ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ ನಿಂತ್ಕೊಂಡು ಆಕ್ಸೆಸ್ ಮಾಡೋ ಥರ. ಓಕೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಸರ್ ನೀವು, ಇದು ಹಿಂಗೆ ಇರಲಿ, ಮಿರರ್ಸ್ ಇದೆ ಕ್ಲೈಂಟ್ದು. ಓಕೆ. ಸೊ ಇದು ಬಂದು ಇದು ಸರ್. ಓಕೆ. ಹ್ಯಾಂಗರ್ ಪುಲ್ ಔಟ್. ಓಕೆ. ಓಕೆ. ಮತ್ತೆ ರಿಟರ್ನ್ ಸಾಫ್ಟ್ ಕ್ಲೋಸರ್ ಆಗುತ್ತೆ. ಓಕೆನಾ? ಕೆಳಗಡೆ ಬಂದು ಆರ್ಗನೈಸರ್ ಇದೆ ಸರ್. ಇದು ಬಂದು ನಮ್ಮ ಡ್ರಾಯರ್ ನಾವು ಮಾಡಿರೋದು. ಓಕೆ. ಸೊ ಪ್ಲೇನ್ ಡ್ರಾಯರ್. ಇದು ಪ್ಲೇನ್ ಡ್ರಾಯರ್. ಓಕೆ. ಇದ್ರ ಕೆಳಗಡೆ ಮತ್ತೆ ಆಕ್ಸೆಸರಿ ಇದೆ. ಇದು ಡ್ರಾಯರ್ ಆರ್ಗನೈಸರ್. ಇದು ಆಕ್ಸೆಸರಿ ಸರ್. ಇದು ಆಕ್ಸೆಸರಿ ಸರ್. ಇದು ಡ್ರಾಯರ್ ಆರ್ಗನೈಸರ್. ಎರಡು ಇದೆ ಆರ್ಗನೈಸರ್. ಓಕೆ. ಅದಾದ್ಮೇಲೆ ಇದು ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ ಇವೆರಡವೇ. ಇದು ಬಂದು ಗ್ಲಾಸ್ ಡ್ರಾಯರ್ಸ್. ಸೊ ಈ ಸೆಕ್ಷನ್ ಫುಲ್ ಡ್ರಾಯರ್ಸ್ ಸರ್. ಆಲ್ಮೋಸ್ಟ್ 1 2 3 4 5 ಕೊಟ್ಟಿದ್ದೀವಿ. 5 ಡ್ರಾಯರ್ಸ್. ಇದು ಒಂಥರ ಟ್ಯಾಂಡಮ್ ತರ ಬರುತ್ತಲ್ಲ? ಟ್ಯಾಂಡಮ್ ತರ ಬರುತ್ತೆ ಸರ್. ಓಕೆ. 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 ಸೊ ಇದು ಗ್ಲಾಸ್ ಡ್ರಾಯರ್ಸ್. ಕೆಳಗಡೆನೂ ಡ್ರಾವರ್ ಇದೆ. ಕೆಳಗಡೆನೂ ಮತ್ತೆ ಡ್ರಾಯರ್ಸ್ 6 ಡ್ರಾಯರ್ಸ್. ಓಹೋ. ಸೊ ಇಷ್ಟು ಓಪನ್ ಆಗುತ್ತೆ ಸರ್. ಪರವಾಗಿಲ್ಲ ಸರ್. ಇದು ನೋಡಿ ವೀಕ್ಷಕರೇ, ಕಂಪ್ಲೀಟ್ ಆಗಿ ಎರಡು ಆಕ್ಸೆಸರೀಸ್. ಮತ್ತೆ ಮೇಲ್ಗಡೆ ಮತ್ತೆ ಸಾರಿ ಶೆಲ್ಫ್ ಸರ್ ಸಪ್ರೇಟ್ ಆಗಿ. ಇನ್ನೂ ಬೇಕಾದ್ರೆ ಅದ್ರ ಮೇಲೆ ಸಾರಿ ಇಲ್ಲ ಬ್ಲಾಂಕೆಟ್ಸ್ ಏನಾದ್ರು ಇಟ್ಕೋಬೇಕಂದ್ರೆ ಸೊ ಟಾಪ್ ಅಲ್ಲಿ ತುಂಬಾ ಅನ್ಯೂಸ್ಡ್ ಇರುತ್ತಲ್ಲ, ಅದನ್ನ ಮೇಲ್ಗಡೆ ಇಟ್ಕೋಬಹುದು. ಓಕೆ. ಈ ಸೆಕ್ಷನ್ ಯಾವ ತರ ಮಾಡಿದ್ರೆ? ಇಲ್ಲಿ ಪಕ್ಕದಲ್ಲಿ ಇದೆಲ್ಲ ಇದು. ಸೊ ಇದು 3 ಡ್ರಾಯರ್ಸ್ ಕೊಟ್ಟಿದ್ದೇವೆ, ಗ್ಲಾಸ್ ಡ್ರಾಯರ್ಸ್. ಮತ್ತೆ ಸೇಮ್ ಹ್ಯಾಂಗರ್ ಪುಲ್ಔಟ್ ಕೊಟ್ಟಿದ್ದೀವಿ. ಹ್ಯಾಂಗರ್ ಪುಲ್ಔಟ್ ಇಲ್ಲಿ ಒಂದೇ ಒಂದು ಆಕ್ಸೆಸರೀಸ್. ಇಲ್ಲೊಂದು ಹ್ಯಾಂಗರ್ ಪುಲ್ಔಟ್ ಕೊಟ್ಟಿದ್ದೀವಿ. ಮತ್ತೆಲ್ಲ ಮೂರು ಪ್ಲಸ್ ಕೆಳಗಡೆ ಒಂದು. ಹೌದು ಸರ್. 4 ಶೆಲ್ ಇದು ಬರುತ್ತೆ, ಡ್ರಾವರ್ ಬರುತ್ತೆ. ಡ್ರಾವರ್ಸ್ ಬರುತ್ತೆ ಸರ್. ಹೌದು. ಇದು ಗ್ಲಾಸ್ ಇರೋದ್ರಿಂದ ನಮ್ಮ ಬಟ್ಟೆ ಎಲ್ಲ ಈಸಿಯಾಗಿ ಗೊತ್ತಾಗುತ್ತೆ ಸರ್. ಹೌದು. ಚೆನ್ನಾಗೂ ಕಾಣಿಸುತ್ತೆ. ಲುಕ್ ಚೆನ್ನಾಗಿರುತ್ತೆ. ಯೂಸಬಿಲಿಟಿ ಕೂಡ ಚೆನ್ನಾಗಿರುತ್ತೆ ಸರ್. ಹೌದು. ವೆರಿ ನೈಸ್ ಸರ್. ತುಂಬ ಚೆನ್ನಾಗಿದೆ. ಸೊ ಮತ್ತೆ ಇದು ಫುಲ್ ಡ್ರಾವರ್ಸ್. ನೋಡಿ ವೀಕ್ಷಕರೇ, ತುಂಬಾನೇ ಪ್ಲೆಂಟಿ ಆಫ್ ಸ್ಟೋರೇಜ್ ಆಗೋಯ್ತಲ್ಲ ಸರ್. ಹೌದು ಸರ್. ನೋಡಿ ವೀಕ್ಷಕರೇ, ಲೈಟ್ ಕೂಡ ಇದೆ ಒಳಗಡೆ ಆಟೋಮೆಟಿಕ್. ಮೇಲ್ಗಡೆಗೆ ಒಂದು ಲೈಟ್ ಕೊಟ್ಟಿದ್ದೀವಿ ಸರ್. ಸ್ಲೈಡಿಂಗ್ ಟ್ರ್ಯಾಕ್ ಹಿಂದ್ಗಡೆ ಇದೆ. ಓಕೆ. ಸೊ ಪ್ರೊಫೈಲ್ ಲೈಟ್ ಕೊಟ್ಟಿದ್ದೀವಿ. ಪ್ರೊಫೈಲ್ ಲೈಟ್ ಹಾಕ್ಬಿಟ್ಟಿದ್ದೀರಾ. ವೆರಿ ನೈಸ್. ಆಮೇಲೆ ಈ ಕಡೆ ಬಂದ್ರೆ ನೆಕ್ಸ್ಟ್ ಸರ್ ಈ ರೂಮಲ್ಲಿ ಸೊ ಕಾಟನ್ ಮಾಡಿದ್ದೀವಿ. ಮತ್ತೆ ಈ ಕಡೆ ನಾವು ಅದು ಬೀಮ್ ಅಡ್ಡ ಇರೋದ್ರಿಂದ ಸೆಂಟರ್ ಆಕ್ಚುಲಿ ಬೀಮ್ ಇದೆ ಸರ್, ಬಟ್ ಇವಾಗ ಗೊತ್ತಾಗ್ತಿಲ್ಲ, ಕನ್ಸೀಲ್ಡ್ ಆಗ್ಬಿಟ್ಟಿದೆ. ಸೊ ಅದನ್ನ ಹೇಗೆ ಮಾಡಿದೀವಿ ಅಂದ್ರೆ ಸ್ಟೋರೇಜ್ ತರ ಕೊಟ್ಟಿದ್ವಿ. ಸೊ ಇದು ಅವ್ರಿಗೆ ಡೆಕೋರ್ ಐಟಮ್ಸ್ ಇಟ್ಕೊಳಕ್ ಸ್ಟೋರೇಜ್, ಸ್ವಿಚ್ ಬಾಕ್ಸ್ ಇಲ್ಲಿದೆ. ಸೊ ಆಮೇಲೆ ಆ ಲಾಸ್ಟ್ ಅಲ್ಲಿ ಬೆಡ್ ಸೈಡ್ ಟೇಬಲ್ ತರ ಅದು ಆಕ್ಟ್ ಮಾಡುತ್ತೆ. ಇದನ್ನೇ ಅದೇ ತರ ಯೂಸ್ ಮಾಡ್ಕೋಬಹುದು. ಬಟ್ ಇಲ್ಲಿ ಆಕ್ಚುಲಿ ಬೀಮ್ ಆಡ್ ಆಗಿತ್ತು. ಸೊ ಇವಾಗ ಫುಲ್ ಲೆವೆಲ್ ಮಾಡ್ಬಿಟ್ಟಿದೀವಿ. ಓಕೆ. ಓಕೆ. ಗೊತ್ತೇ ಆಗಲ್ಲ ಬೀಮ್ ಇದೆ ಅಂತ. ಹೌದು. ನೋಡಿ ವೀಕ್ಷಕರೇ, ಇಲ್ಲೆಲ್ಲ ಕಂಪ್ಲೀಟ್ ಸ್ಟೋರೇಜ್ ಅಂಡ್ ಆ ಸ್ಟೋರೇಜ್ ಅನ್ನ ನೀವು ಬೆಡ್ ಸೈಡ್ ಟೇಬಲ್ ತರ ಯೂಸ್ ಮಾಡಬಹುದು. ಕಿಂಗ್ ಸೈಜ್ ಕಾಟ ಸರ್ ಇದು? ಇದು ಕಿಂಗ್ ಸೈಜ್ ಕಾಟ ಸರ್ ವಿತ್ ಅಪ್ಲಿಫ್ಟರ್. ಇದರೊಳಗಡೆ ಅಪ್ಲಿಫ್ಟರ್ ಇದೆ ಸರ್. ಹೌದು. ಓ, ಪ್ಲೆಂಟಿ ಆಫ್ ಸ್ಟೋರೇಜ್ ಸರ್. ಈ ರೂಮಲ್ಲಿ ಸಿಕ್ಕಾಪಟ್ಟಿದೆ, ತುಂಬಾನೇ ಸ್ಟೋರೇಜ್ ಸಿಕ್ಬಿಡ್ತು. ರೂಮ್ ಸಣ್ಣದು ಅನ್ಸ್ಬೋದು, ಆದ್ರೆ ಸ್ಟೋರೇಜ್ ಮಾತ್ರ ಸೊ ಆಲ್ಮೋಸ್ಟ್ 10x10 ರೂಮ್ ಅಷ್ಟಿದೆ ಅಷ್ಟೇ ಸರ್. 10x10 ರೂಮ್, ಬಟ್ ಇಷ್ಟು ದೊಡ್ಡ ವಾರ್ಡ್ರೋಬ್ ಮಾಡಿರೋದು ನಿಜವಾಗ್ಲೂ ಆಶ್ಚರ್ಯ ಅಂತ. ಸ್ಪೇಸ್ ಅಷ್ಟು ಸೇವ್ ಮಾಡಿದೆ ಸರ್. ಸೇವ್ ಮಾಡಿದೆ. ಆಮೇಲೆ ಈ ಕಡೆ ಬಂದ್ರೆ ಸರ್, ಇಲ್ಲಿ ಬಂದ್ರೆ ಮಿರರ್ ಈ ಕಡೆ ಕೊಟ್ಟಿದ್ದೀವಿ. ನಾನು ಹಿಂದ್ಗಡೆನೂ ಮಿರರ್ ಇದೆ, ಅದು ಯೂನಿಕ್ ಆಗಿ ಮಾಡಿದೀವಿ ಸರ್. ಇದು ಯೂನಿಕ್ ಮಿರರಾ? ಏನಂತದ್ದು ಯೂನಿಕ್? ಓಹೋ, ಸ್ಟೋರೇಜ್ ಅಲ್ಲಿರೋದು ಮಿರರ್ ಆಕ್ಚುಲಿ ನಮ್ಮ ಕಡೆ ಬಂದು ಶಿಫ್ಟ್ ಆಯ್ತು ಅಂತ ಹೇಳ್ಬೋದು. ಇದಕ್ಕೆ ಈ ತರ ಸ್ಲೈಡಿಂಗ್ ಆಗುತ್ತಾ? ಹೌದು ಸರ್. ತುಂಬಾ ಚೆನ್ನಾಗಿದೆ ಸರ್ ಇದು. ಮತ್ತೆ ಇದನ್ನೆಲ್ಲ ಮ್ಯಾನ್ಯಲಿ ಮಾಡಿದ್ದು. ಇದಕ್ಕೆ ನಮ್ಗೆ ಒಂದು ಸ್ವಲ್ಪ ಟೈಮ್ ಹಿಡಿದಿದೆ. ಸೊ ಡಿಸೈನ್ ವರ್ಕ್ ಯೂಶಲಿ ನಮಗೆ ಟೈಮ್ ಜಾಸ್ತಿ ಬೇಕಾಗುತ್ತೆ ಸರ್. ಸೊ ಬಟ್ ಇದು ಫಸ್ಟ್ ಟೈಮ್ ಮಾಡಿರೋದು ನಾವು. ಸೊ ಈ ತರ ರೌಂಡ್ ಮಾಡಿ ಒಳಗಡೆ ಸ್ಟೋರೇಜ್ ಇದೆ, ಅಲ್ಲೂ ವೇಸ್ಟ್ ಮಾಡಿಲ್ಲ. ಇದನ್ನ ಡಬಲ್ ಥಿಕ್ನೆಸ್ ಅಲ್ಲಿ ಮಾಡಿದೀವಿ. ಮತ್ತೆ ಮಿರರ್ ಬೆವೆಲ್ಡ್ ಮಾಡಿಸಿದೀವಿ ಸರ್. ಓಕೆ. ಹಾ,
ತುಂಬಾನೇ ಚೆನ್ನಾಗಿದೆ, ಹಾ ಯೂನಿಕ್ ಆಗಿದೆ ಸರ್ ಇದು. ಓಕೆ, ಆಮೇಲೆ ಇನ್ನೊಂದು ಇದೊಂದು ಸ್ಟೋರೇಜ್ ಸರ್. ಈ ಕಡೆ ಒಂದು ಲಾಂಗ್ ಮಿರರ್ ಸರ್. ಒಂದ್ಸಲಿ ಸ್ಟೋರೇಜ್ ತೋರಿಸ್ಬಿಡೋಣ. ಇದ್ರೊಳಗಡೆ ಸ್ಟೋರೇಜ್ ಇದೆ. ಇದ್ರೊಳಗಡೆ ಸ್ಟೋರೇಜ್ ಇದೆ ಸರ್. ಓಕೆ, ಒಂದು ಇದಕ್ಕೆ ಇದು ಕೊಟ್ಟಿದ್ದು ನಾಬ್ ಕೊಟ್ಟಿದ್ದು ನಾಬ್ ಕೊಟ್ಟಿದ್ದೀವಿ ಅಷ್ಟೇ, ಸಿಂಪಲ್ ಸ್ಟೋರೇಜ್ ಒಂದು ಮಾಡಿದ್ದೀವಿ. ಹಾ, ನೋಡಿ ವೀಕ್ಷಕರೇ, ಇಲ್ಲಿ ಎದುರುಗಡೆನೂ ಕೂಡ ಒಂದು ಮಿರರ್ ಹಾಕಿದ್ದಾರೆ. ಸೊ ಇದು ನಿಮಗೆ ಒಂದು ಇನ್ಫಿನಿಟಿ ಇದು ಕೊಟ್ಬಿಡುತ್ತೆ ಸರ್, ಇಲ್ಲಿ ಫೀಲ್ ಸರ್, ಫೀಲ್ಸ್ ಕೊಟ್ಬಿಡುತ್ತೆ ನೋಡಿ. ಇಲ್ಲಿ ನಿಮ್ಮ ಕೈ ನಿಟ್ರೆ ಇನ್ಫಿನಿಟಿ ಹೋಗ್ತಾನೆ ಇರುತ್ತೆ ನಿಮ್ಮ ಕೈ ಅಂತ ಹೇಳ್ಬೋದು. ಡೆಫಿನೆಟ್ಲಿ ಅಮೇಸಿಂಗ್ ಆಗಿದೆ ಇದು. ಈ ಬೀಮ್ ಕವರೇಜ್ ತುಂಬಾ ಚೆನ್ನಾಗಿದೆ ಸರ್. ವೆರಿ ಆಕ್ಚುಲಿ ಕ್ಲೈಂಟ್ ಫುಲ್ ವಾಲ್ ಕವರ್ ಮಾಡಕ್ಕೆ ಹೇಳಿದ್ರು, ಬಟ್ ಏನಂದ್ರೆ ಆ ಕಡೆ ಏನು ಯೂಸ್ ಆಗ್ತಾ ಇರಲಿಲ್ಲ. ಸೊ ನಾವು ಅದಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡಿ, ಓಕೆ, ಸೊ ಈ ಸ್ಪೇಸ್ ಅಲ್ಲಿ ಯುಟಿಲೈಸ್ ಮಾಡೋ ತರ ಶೆಲ್ಫ್ಸ್ ಕೊಟ್ಟಿದ್ದೀರಾ. ಮೇಲ್ಗಡೆನೂ ಏನು ಯೂಸ್ ಆಗಲ್ಲ ಸರ್, ಅಲ್ಲೂ ಬೀಮ್ ಇದೆ, ಅಡ್ಡ ಇದೆ. ಹೌದಾ? ಆಮೇಲೆ ಹೆಡ್ ಬೋರ್ಡ್ ಬಗ್ಗೆ ಹೇಳಿ. ಹೆಡ್ ಬೋರ್ಡ್ ಫ್ಯಾಬ್ರಿಕ್ ಸರ್. ಇದು ಸೆಲೆಕ್ಷನ್ ಅಪೋಲ್ಸ್ಟರೀಸ್ ಫ್ಯಾಬ್ರಿಕ್. ಇದು ಸೆಲೆಕ್ಷನ್ ಇರುತ್ತೆ, ಡಿಪೆಂಡ್ ಆನ್ ಕ್ಲೈಂಟ್ ರಿಕ್ವೈರ್ಮೆಂಟ್ ನಾವು ಅದು ಮಾಡ್ಕೊಡ್ತೀರಾ. ಓಕೆ, ಇದು ಸರ್ ಇದು ಬಂದು ಕ್ರಾಕರಿ ಯೂನಿಟ್. ಸೊ ಒಳಗಡೆ ಗ್ಲಾಸ್ ಶೆಲ್ಫ್ ಕೊಟ್ಟಿದ್ದೀವಿ. ಓಕೆ, ಮತ್ತೆ ಪ್ರೊಫೈಲ್ ಶಟರ್ ಕೊಟ್ಟಿದ್ದೀವಿ, ಬ್ಲ್ಯಾಕ್ ಕಲರ್ ಪ್ರೊಫೈಲ್ ವಿತ್ ಬ್ಲ್ಯಾಕ್ ಟಿಂಟೆಡ್ ಕೊಟ್ಟಿದ್ದೀವಿ. ಸೊ ಕೆಳಗಡೆ ಮತ್ತೆ ಸ್ಟೋರೇಜ್ ತರ ಒಂದು ಕೊಟ್ಟಿದ್ದೀವಿ ಸರ್, ಓಪನ್ ಬಾಕ್ಸ್. ಓಕೆ ಓಕೆ ಓಕೆ. ಸೊ ಒಂಥರ ಲಾಂಗ್ ಯೂನಿಟ್ ತರ ಆಗುತ್ತೆ. ಓಕೆ ಸರ್, ಕಿಚನ್ಗೆ ಎಂಟ್ರಿ ಆಗ್ಬಿಡೋಣ. ಪ್ಯಾನಲಿಂಗ್ ಹೇಳಿ, ಹೊರಗಡೆ ಏನಿದೆ? ಸೊ ಇದು ಪ್ಯಾನಲಿಂಗ್ ಕಮ್ ಬ್ರೇಕ್ಫಾಸ್ಟ್ ಕೌಂಟರ್ ಸರ್. ಓಕೆನಾ? ಓಕೆ. ಸೊ ಹಿಂಗೆ ಕಂಪ್ಲೀಟ್ ಆಗಿ ಪ್ಯಾನಲಿಂಗ್ ತೊಗೊಂಡಿದ್ದೀವಿ. ಬೀಮ್ ಎಲ್ಲಿ ತನಕ ಕಂಟಿನ್ಯೂ ಆಗುತ್ತೆ ಅಲ್ಲೂ ಪ್ಯಾನಲಿಂಗ್ ತೊಗೊಂಡಿದ್ದೀವಿ. ಮತ್ತೆ ಇಲ್ಲೊಂದು ಶೆಲ್ಫ್ಸ್ ಕೊಟ್ಟಿದ್ದೀವಿ, ಎಲ್ಲದಕ್ಕೂ ಒಂದು ಸಿಂಗಲ್ ಲೈಟ್ ಕೊಟ್ಟಿದ್ದೀವಿ ಸರ್. ಓಕೆ ಓಕೆ ಓಕೆ. ಓಕೆನಾ? ರೋಸ್ ಗೋಲ್ಡ್ ಫಿನಿಶ್ ಅಲ್ಲಿ. ಹಾಂ. ಸೊ ಮತ್ತೆ ಇದು ಹಿಂಗೆ ಪ್ಯಾನಲಿಂಗ್ ಕಂಟಿನ್ಯೂ ಆಗಿ ಬ್ರೇಕ್ಫಾಸ್ಟ್ ಕೌಂಟರ್ ಆಗಿ ವರ್ಕ್ ಆಗುತ್ತೆ. ಓಕೆ. ಅದ್ರ ಜೊತೆಗೆ ಮತ್ತೆ ಕಿಚನ್ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಆಕ್ಚುಯಲ್ ಕಿಚನ್ ಇದ್ದಿದ್ದು ಅಲ್ಲೇ ಅಷ್ಟೇ ಸರ್ ಅದು. ಮತ್ತೆ ಕಿಚನ್ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ. ಓಕೆ. ಸೊ ಕಿಚನ್ ಸ್ಟಾರ್ಟ್ ಆಗಿ ನಿಮಗೆ ರೋಲಿಂಗ್ ಶಟರಿಂದ ಕಂಟಿನ್ಯೂಟಿ ಆಗುತ್ತೆ ಅಲ್ವಾ? ಸೊ ವೀಕ್ಷಕರೇ ನೋಡ್ಬೋದು, ಈ ರೀತಿ ಇದೆ ಇಲ್ಲಿ. ಸರ್ ಕಿಚನ್ ಬಗ್ಗೆ ಹೇಳಿ. ಎಸ್ ಸರ್, ಕಿಚನ್ ಪ್ಯಾನಲಿಂಗು ವಿತ್ ಬ್ರೇಕ್ಫಾಸ್ಟ್ ಕೌಂಟರ್ ಇದು. ಸೊ ಈ ಕಡೆ ಒಂದು ಓಪನ್ ಶೆಲ್ಫ್ಸ್ ಕೊಟ್ಟಿದ್ದೀವಿ, ಮತ್ತೆ ಸ್ಪಾಟ್ ಲೈಟ್ ಕೊಟ್ಟಿದ್ದೀವಿ, ರೋಸ್ ಗೋಲ್ಡ್ ಫಿನಿಶ್ಡ್ ಲೈಟ್ಸ್ ಹಾಕಿದ್ದೀವಿ. ಓಕೆ. ಓಕೆನಾ? ಸೊ ಮತ್ತೆ ಇದು ಏನು ವಾಲ್ ಇತ್ತಲ್ಲ ಅದಕ್ಕೆ ಪ್ಯಾನಲಿಂಗ್ ಮಾಡಿದ್ದೀವಿ ಸರ್ ಇಲ್ಲಿ. ಓಕೆ. ಮತ್ತೆ ಹಂಗೆ ಪ್ಯಾನಲಿಂಗ್ ಕಂಟಿನ್ಯೂ ಮಾಡಿ ಕ್ರಾಕರಿ ಯೂನಿಟ್ ತನಕ ಎಂಡ್ ಮಾಡಿದ್ದೀವಿ. ಇದು ಆಕ್ಚುಲಿ ಇದು ಮ್ಯಾಚ್ ಆಗುತ್ತಲ್ವಾ? ಹಾಂ ಸರ್, ಮ್ಯಾಚಿಂಗ್ ಸೇಮ್ ಲ್ಯಾಮಿನೇಟ್ಸ್ ರೌಂಡ್ ಮಾಡಿರೋದು ವೀಕ್ಷಕರೇ ನೋಡ್ಬೋದು. ಈ ಕಡೆ ಲ್ಯಾಮಿನೇಟ್ ಫುಲ್ ಗ್ಲಾಸಿ ತಗೊಂಡ್ಬಿಟ್ಟಿದ್ದಾರೆ. ಫುಲ್ ಗ್ಲಾಸಿ ಲ್ಯಾಮಿನೇಟ್ಸ್ ಸರ್. ಹೌದು. ಓಕೆ. ಆಮೇಲೆ ಈ ಕಡೆ ಬಂದ್ರೆ ಇದು ಸೊ ಇಲ್ಲಿಂದ ಕಿಚನ್ ಕೌಂಟರ್ ಟಾಪ್ ಕಂಟಿನ್ಯೂ ಆಗುತ್ತೆ. ಸೊ ಕೆಳಗಡೆ ಮತ್ತೆ ಸ್ಟೋರೇಜ್ ಇದೆ ಸರ್. ಓಕೆ. ಮತ್ತೆ ಈ ಕಡೆಗೆ ಬಂದ್ರೆ ನಿಮಗೆ ರೋಲಿಂಗ್ ಶಟರ್ ಇದೆ, ಬ್ಲ್ಯಾಕ್ ಕಲರ್ ಕೊಟ್ಟಿದ್ದೀವಿ. ಸೊ ಶೆಲ್ಫ್ಸ್ ಅಡ್ಜಸ್ಟೇಬಲ್ ಇರುತ್ತೆ. ಮತ್ತೆ ಇದು ಮತ್ತೆ ಇಲ್ಲಿ ಸ್ಪೈಸ್ ರ್ಯಾಕ್ ತರ ಕೊಟ್ಟಿದೆ ಸರ್, ಚಿಕ್ಕದು. ಓಕೆ. ಓಕೆನಾ? ಇಲ್ಲಿ ಎರಡು ಅಪ್ಲಿಫ್ಟ್ ಎಲ್ ಶೇಪ್ ಇದು ಗೊತ್ತೇ ಆಗಲ್ಲ ದೂರದಿಂದ ಆಕ್ಚುಲಿ ಎಲ್ ಶೇಪ್ ಇರೋದು. ಓಕೆ. ಇದ್ರ ಮೇಲ್ಗಡೆ ಅಪ್ಲಿಫ್ಟರ್ ಕೊಟ್ಟಿದೆ ಸರ್. ಎರಡು ಅಪ್ಲಿಫ್ಟರ್. ಓಕೆ. ಮತ್ತೆ ಚಿಮ್ನಿ ಸ್ಪೇಸ್ ಬ್ಲೂ ಕಲರ್ ಅಲ್ಲಿ ಕೊಟ್ಟಿದ್ದೀವಿ. ಅದಕ್ಕೆ ಪ್ಯಾನಲಿಂಗ್ ಮಾಡಿದ್ರೆ ಮತ್ತೆ ಲಾಫ್ಟ್ ಎಲ್ ಶೇಪ್ ಇದೆ ಸರ್ ಕಂಪ್ಲೀಟ್ ಆಗಿ. ಕಲರ್ ಯಾವ್ದು ಸರ್ ಇದು ಆಕ್ಚುಲಿ? ಇದು ಆಕ್ಚುಲಿ ಡಾರ್ಕ್ ಬ್ಲೂ ಸರ್. ಡಾರ್ಕ್ ಬ್ಲೂ. ಹಾ. ಓಕೆ. ಸೊ ಡಾರ್ಕ್ ಕಲರ್ ಹಾಕ್ಸ್ಬಿಡಿ. ಎಲ್ಲ ಡಾರ್ಕ್ ಕಲರ್ ಇದೆ ಸರ್. ಹೌದು. ಓಕೆ. ಸೊ ಇದು ಕೌಂಟರ್, ಇದು ಕ್ಯಾಬಿನೆಟ್ಸ್ ಸರ್. ಇಲ್ಲಿ ಯೂನಿಕ್ ಆಗಿ ಏನು ಮಾಡಿದ್ದೀವಿ ಅಂದ್ರೆ ಸೊ ಹ್ಯಾಂಡಲ್ ಎಸ್ ಸರ್. ಸೊ 45 ಡಿಗ್ರಿ ಕಟ್ ಮಾಡಿದ್ದೀವಿ. ಓಕೆ. ಮತ್ತೆ ಇಲ್ಲಿ ನಿಮಗೆ ಇದು ಹ್ಯಾಂಡಲ್ ಕಾಣಿಸ್ತಾ ಡಮ್ಮಿ ಮಾಡಿದ್ದೀವಿ. ಸೊ ಗೋಲಾ ಪ್ರೊಫೈಲ್ ಏನು ತಗೊಂಡಿಲ್ಲ ನೀವು? ಪ್ರೊಫೈಲ್ ಇಲ್ಲ, ಜಿ ಪ್ರೊಫೈಲ್ ಇಲ್ಲ, ಏನೂ ಇಲ್ಲ. ಜಸ್ಟ್ ಓಕೆ. ಸೊ ಕಂಪ್ಲೀಟ್ ಹ್ಯಾಂಡಲ್ ಎಸ್ ಸರ್ ಇದು. ಹೌದು. ಟ್ಯಾಂಡಮ್ ಬಾಕ್ಸ್. ಹಾ. ಇದು ಟ್ಯಾಂಡಮ್ ಬಾಕ್ಸ್, ಕಾಮನ್ ಟ್ಯಾಂಡಮ್ ಬಾಕ್ಸ್. ಇದು ಆಕ್ಚುಲಿ ಡೆಪ್ತ್ ಕಮ್ಮಿ ಇದೆ ಸರ್. ಇದು ಕಸ್ಟಮೈಸ್ ಮಾಡಿರೋದು. ಓಕೆ. ಸೊ ಅದರಿಂದ ಇದು ಡೆಪ್ತ್ ಕಮ್ಮಿ ಇದೆ. ಹೌದು, ಇದು 2 ಫೀಟ್ ಇಲ್ಲ ಇದೆ ಆಕ್ಚುಲಿ. ಹೌದು, ಕರೆಕ್ಟ್. ಸೊ ಇದು ಕಾರ್ನರ್ ಸ್ಪೇಸ್ ಸರ್. ಹಾ. ಸೊ ಹಂಗೆ ಬ್ಲೈಂಡ್ ಕಾರ್ನರ್ ಕೊಟ್ಟಿದ್ದೀರಲ್ವಾ? ಓಕೆ. ಸೊ ಮತ್ತೆ ಈ ಕಡೆ ಬಂದ್ರೆ ಮತ್ತೆ ಟ್ಯಾಂಡಮ್ ಬಾಕ್ಸ್. ಇದು ನಾರ್ಮಲ್ 2 ಫೀಟ್ ಡೆಪ್ತ್. ಓಕೆ. ಈ ಗ್ರಾನೈಟ್ ಅವರೇ ಹಾಕೊಟ್ರಾ ಅಥವಾ ನೀವು? ಇಲ್ಲ ಸರ್, ಬಿಲ್ಡರ್ ಕಡೆಯಿಂದ ಇದು. ಇದು ಬಿಲ್ಡರ್ ಕಡೆಯಿಂದ ಇದು. ಓಕೆ. ಈ ಕಡೆ ಬಂದ್ರೆ ಮತ್ತೆ ಬಾಟಲ್ ಪುಲ್ ಔಟ್ ಟ್ಯಾಂಡಮ್ ಟೈಪ್. ಇದರಲ್ಲಿ ಟ್ಯಾಂಡಮ್ ಟೈಪ್ ಇದು. 6 ಇಂಚಸ್ ಇದೆ ಇದು. 6 ಇಂಚಸ್ ಎಲ್ಲ ಕಡೆ ಈ ತರ ಎಲ್ಲ ಕಡೆ ಸ್ಲಾಂಟ್ ಮಾಡಿದೆ. 45 ಡಿಗ್ರಿ ಕಟ್ ಮಾಡಿ ಟೇಪ್ ಹಾಕಿದೆ ಸರ್ ಮೇಲ್ಗಡೆ. ಓಕೆ. ಎಡ್ಜ್ ಬೈಂಡಿಂಗ್ ಮಾಡಿಬಿಟ್ಟಿದ್ದೀರಾ. ಓಕೆ. ಸೊ ಮತ್ತೆ ಇದು ಬಂದು ಕಟ್ಲರಿ ಪ್ಲೇಸ್. PVC ಕಟ್ಲರಿ ಹಾಕಿದ್ದೀರಾ? PVC ಕಟ್ಲರಿ. ಹೌದು. ಓಕೆ. ಸೊ ಕೆಳಗಡೆ ಬಂದು ಮತ್ತೆ ಪ್ಲೇನ್ ಸ್ಪೇಸ್ ಸರ್ ಇದು. ಓಕೆನಾ? ಈ ಕಡೆ ಬಂದು ತಾಲಿ ಸರ್. ಇದು ತಾಲಿಗೋಸ್ಕರ ಇಟ್ಟಿದೆ ಸರ್. ಓಕೆ. ಸೊ ಇದು ಟೋಟಲ್ ಆಗಿ ಮನೆ ತುಂಬಾನೇ ಟ್ಯಾಂಡಮ್ ಕೊಟ್ಟಂಗಾಯ್ತು ನೀವು. ಹೌದು ಸರ್. ಸೊ ಇಲ್ಲೇ ನಮಗೆ 4. ಹೌದು. ಇಲ್ಲಿ 3. ಮತ್ತೆ ಇಲ್ಲಿ 3 7 ಟ್ಯಾಂಡಮ್, ಒಂದು ಬಾಟಲ್ ಪುಲ್ ಔಟ್. ಓಕೆ. ಅದಾದ್ಮೇಲೆ ಮತ್ತೆ ಕಾರ್ನರ್ ಸ್ಪೇಸ್ ಸರ್, ಯಾಕಂದ್ರೆ ಯು ಶೇಪ್ ಇದೆ ಅಲ್ಲ. ಸೊ ಮತ್ತೆ ಕಾರ್ನರ್ ಸ್ಪೇಸ್ ಬರುತ್ತೆ. ಓಕೆ. ಮತ್ತೆ ಇದು ಸಿಂಕ್ ಸರ್. ಸಿಂಕ್ ಏರಿಯಾ ಕೆಳಗಡೆಗೆ ಮತ್ತೆ ನಾವು ಒಂದು ಡಸ್ಟ್ಬಿನ್ ಹೋಲ್ಡರ್ ಕೊಟ್ಟಿದ್ದೀವಿ, ಡಿಟರ್ಜೆಂಟ್ ಹೋಲ್ಡರ್ ಕೊಟ್ಟಿದ್ದೀವಿ.
ಅಲ್ಯೂಮಿನಿಯಂ ಫಾಯಿಲಲ್ಲಿ ಕವರ್ ಮಾಡಿದ್ದೀವಿ. ಅಲ್ಯೂಮಿನಿಯಂ ಫಾಯಿಲ್ ಅಲ್ಲಿ ಯಾಕೆ ಅಲ್ಯೂಮಿನಿಯಂ ಫಾಯಿಲ್ ಅಲ್ಲಿ ಕವರ್? ಅದು ವಾಟರ್ ಪ್ರೂಫ್ ತರ ಸರ್ ಆ್ಯಕ್ಚುಲಿ. ಸೊ ತಡೆಯುತ್ತೆ ನೀರೇನಾದ್ರು ಬೈ ಎನಿ ಚಾನ್ಸ್ ಲೀಕೇಜ್ ಅದು ಏನಾದ್ರು ಆದ್ರೂ. ಸೊ ಫಸ್ಟ್ ಲೇಯರ್ ಆಫ್ ಪ್ರೊಟೆಕ್ಷನ್ ಅಂತ ಕರೀತಾರಲ್ಲ, ಸೊ ಆ ಥರ ಸರ್. ಅದಕ್ಕೆ ಥರ ಒಂದು ಅಲ್ಯೂಮಿನಿಯಂ ಫಾಯಿಲ್ ಹಾಕಿದ್ರೆ ಸೇಫರ್ ಸೈಡ್ ಸರ್. ಹೌದು. ಓಕೆ, ನೋಡ್ಬೋದು ವೀಕ್ಷಕರೇ. ನೋಡಿ ಡಸ್ಟ್ಬಿನ್ ಈ ಕಡೆ ಹಾಕಿದ್ದಾರೆ, ಡಿಟರ್ಜೆಂಟ್ ಹೋಲ್ಡರ್ ಈ ಕಡೆ ಹಾಕಿ ಯುಟಿಲೈಸ್ ಆಗಿದೆ ಅಲ್ವಾ ಇದು? ಹೌದು ಸರ್. ಓಕೆ, ಇದು ಪಿಯಾನೋ ಸಿಂಕ್ ಕೂಡ ಹಾಕೊಂಡಿದ್ದಾರೆ. ಹೌದು ಸರ್. ಓಕೆ, ಈ ಥರ ಸಿಂಕ್ ಎಲ್ಲ ನೀವೇ ತರಿಸ್ಕೊಡ್ತೀರಾ ಅವ್ರು ಇದು ತರಿಸ್ಕೊಡ್ತಾರೆ? ಬೇಕಾದ್ರೆ ತರಿಸ್ಕೊಡ್ತೀವಿ. ಇದು ಕ್ಲೈಂಟ್ ಹಾಕಿರೋದು ಸರ್ ಆ್ಯಕ್ಚುಲಿ. ನಿಮ್ಮ ಹತ್ರ ಆಪ್ಷನ್ ಇದೆ? ಆಪ್ಷನ್ ಇದೆ ಸರ್. ನಮ್ಮ ಹತ್ರ ಸಿಂಕ್ಸ್ ಇದೆ, ಮತ್ತೆ ಕೌಂಟರ್ ಟಾಪ್ಸ್ ಇದೆ, ಎಲ್ಲ ಇದೆ ಸರ್. LED ಮಿರರ್ಸ್ ಎಲ್ಲ ಎವ್ರಿಥಿಂಗ್. ಹೌದು ಸರ್. ದಿಸ್ ಇಸ್ ದ ಕಿಚನ್ ಅಲ್ವಾ? ಏನು ಸೈಜ್ ಇರ್ಬೋದು ಈ ಕಿಚನ್ ಆ್ಯಕ್ಚುಲಿ? ಸರ್ ಇದು ಆ್ಯಕ್ಚುಲಿ 10x8 ಇರ್ಬೋದು ಸರ್ ಅಷ್ಟೇ, ಬಟ್ ಯು ಶೇಪ್ ಮಾಡಿದ್ದೀವಿ. ಸ್ಪೇಸ್ ಫುಲ್ ಯುಟಿಲೈಸ್ ಮಾಡಿದ್ದೀವಿ. ಓಕೆ ಓಕೆ, ಸೊ ಸ್ಪೇಸ್ ಎಲ್ಲೂ ವೇಸ್ಟ್ ಮಾಡಿಲ್ಲ. ವೇಸ್ಟ್ ಮಾಡಿಲ್ಲ. ಆಮೇಲೆ ಇದೊಂದು ಯೂನಿಟ್ ಹೇಳ್ಬಿಡಿ ಹಾಗೆ. ಸರ್ ಇದು ಬಂದು ಕ್ರಾಕರಿ ಯೂನಿಟ್ ಥರ. ಹಾಂ. ಸೊ ಒಳಗಡೆ ಗ್ಲಾಸ್ ಶೆಲ್ಫ್ಸ್ ಕೊಟ್ಟಿದ್ದೀವಿ, ಮತ್ತೆ ಕಾರ್ನರ್ ಪ್ರೊಫೈಲ್ ಹಾಕಿದ್ದೀವಿ. ಕೆಳಗಡೆ ಒಂದು ಓಪನ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಕೆಳಗಡೆ ಓಪನ್ ಸ್ಟೋರೇಜ್. ಹೌದು ಸರ್. ಸೇಮ್ ಬ್ಲೂನೇ ಕಂಟಿನ್ಯೂಟಿ. ಬ್ಲೂನೇ ಕಂಟಿನ್ಯೂಟಿ ಸರ್, ಸಿಂಗಲ್ ಕಲರ್. ಬರೀ ಎರಡೇ ಚೇಂಜ್ ಇರೋದೇನೆಂದ್ರೆ ವೈಟ್ ಕಲರ್ ಕಾರ್ ಕೇಸ್ ಕೊಟ್ಟಿದ್ದೀವಿ ಇದಕ್ಕೆ, ರೋಲಿಂಗ್ ಶೀಟರ್ಗೆ, ಮತ್ತೆ ಎರಡು ಅಪ್ಲಿಫ್ಟರ್ಗೆ ಅಷ್ಟೇ. ಅದು ಬಿಟ್ಟು ಎಲ್ಲೂ ವೈಟ್ ಇಲ್ಲ ಸರ್. ಓಕೆ, ಕಂಪ್ಲೀಟ್ ಆಗಿ ಬ್ಲೂ. ಕಂಪ್ಲೀಟ್ ಆಗಿ ಬ್ಲೂ ಇದೆ. ಒಂಥರ ಇಡೀ ಮನೆನೇ ಡಾರ್ಕ್ ಥೀಮ್ ಅಲ್ಲಿ ಇದೆ. ಡಾರ್ಕ್ ಥೀಮ್ ಅಲ್ಲಿ ಇದೆ ಸರ್. ನೀವು ಈಗ ಅಬ್ಸರ್ವ್ ಮಾಡಿದ್ರೆ ಇದೇ ಕಲರ್ ಥೀಮ್ ಅಲ್ಲಿ ವಾಲ್ ಪೇಪರ್ ಇರೋದು. ಓಕೆ ಓಕೆ ಓಕೆ. ಟಿವಿ ಯೂನಿಟ್ ಆಪೋಸಿಟ್ ಮತ್ತೆ ಬ್ಯಾಕ್ ಸೈಡ್. ಹಾಂ ಕರೆಕ್ಟ್. ಅದು ಇದೇ ಕಲರ್ ಅಲ್ಲಿ ಇದೇ ಕಲರ್ ಅಲ್ಲಿ ಇರೋದು ಸರ್ ಆಲ್ಮೋಸ್ಟ್.